ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಪ್ರಿಯಾಸ್ ಫೇವರ್ ಟೇಲ್ಸ್. ಹ್ಯಾಪಿ ಶ್ರಾವಣ ಎಲ್ಲರಿಗೂ. ಇವತ್ತ ಶ್ರಾವಣದ ಮೊದಲ ಸೋಮವಾರ ಮತ್ತು ನಾಗರ ಪಂಚಮಿ. ಸೊ ವಿಶ್ ಹ್ಯಾಪಿ ನಾಗರ ಪಂಚಮಿ ಟು ಆಲ್. ನಾನು ನಿಮ್ಮ ಜೊತೆ ಪೂಜಾ ಹೆಂಗೆ ಮಾಡಿದ್ನಿ ಮತ್ತು ನಾಗರ ಪಂಚಮಿಗೆ ಏನೇನು ಸ್ಪೆಷಲ್ ನೈವೇದ್ಯ ಮಾಡಿದೆ ಮತ್ತು ಸ್ಪೆಷಲ್ ರಂಗೋಲಿ ಹಾಕಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡತ್ತೇನೆ. ಇವತ್ತ ಬೆಳಿಗ್ಗೆ ಲಘುನ ಎದ್ದ ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗೂ ಎಲ್ಲ ಕ್ಲೀನ್ ಮಾಡಿ, ಚಂದ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಳತೀನಿ. ನಂಗೆ ಶ್ರಾವಣ ಮಾಸ ಅಂದ್ರೆ ಭಾಳ ಸೇರ್ತದೆ, ಯಾಕಂದ್ರೆ ಮನ್ಯಾಗ ಒಂದು ಪಾಸಿಟಿವ್ ವೈಬ್ ಇರ್ತದೆ. ಮನ್ಯಾಗ ಪೂಜಿ ಮತ್ ಚಂದ ರಂಗೋಲಿ ಹೂವು ಎಲ್ಲ ಮಸ್ತ್ ಅನಿಸ್ತದ. ಮನ್ಯಾಗ ಒಂದೇನೋ ಬಾರೇನ ಕಳೆ ಬರ್ತದ ಮನ್ಯಾಗ. ನಾ ಇಲ್ಲೇ ಶ್ರಾವಣಿ ಸೋಮವಾರ ಪೂಜೆ ಸಲುವಾಗಿ ಬಿಲ್ಪತ್ರಿ, ಹೂವು ಮತ್ತ ಬೆಳೆಗೆಜ್ಜಿ ವಸ್ತ್ರ ಮತ್ ಪೂಜಾಕ್ ಏನೇನ್ ಬೇಕೆಲ್ಲಾನ ರೆಡಿ ಮಾಡ್ಕೊಳತೀನಿ. ಪೂಜಾ ರೂಮು ಎಲ್ಲ ಕ್ಲೀನ್ ಮಾಡಿ ಎಲ್ಲಾ ಸಾಮಾನ್ ಜೋಡಿಸಿಟ್ಕೊಳತೀನಿ, ಪೂಜೆ ಮಾಡಕ್ ಈಸಿ ಆಗ್ಲಿ ಅಂತಂದ. ನಾಗರ ಪಂಚಮಿ ದಿವಸ ನಾವು ನಾಗಪ್ಪನ ಪೂಜೆ ಮಾಡ್ತೇವಿ. ಸೊ ನಾಗಪ್ಪನ ಪೂಜೆ ಮಾಡೋ ಸಲುವಾಗಿ ಏನೇನ್ ಸಾಮಾನ್ ಬೇಕು ಎಲ್ಲ ಜೋಡಿಸಿಟ್ಕೊಳತೀನಿ. ನಾಗರ ಪಂಚಮಿ ಅಂದ್ರ ನನಗೆ ನೆನಪಾಗ್ತದೆ ನನ್ನ ಚೈಲ್ಡ್ಹುಡ್ ಡೇಸ್, ಅದು ನಿಮ್ ಜೋಡಿ ಶೇರ್ ಮಾಡ್ಕೊಳತೀನಿ. ನಾಗರ ಪಂಚಮಿ ಬಂತಂದ್ರ ನಮ್ಮ ಮನ್ಯಾಗ ಫುಲ್ ಸೆಲೆಬ್ರೇಷನ್. ಅಂದ್ರ ಅವಾಗ ಮೇನ್ ಏನ್ ಇರ್ತಿತ್ತು ಅಂದ್ರೆ ಜೋಕಾಲಿ ಕಟ್ಟೋದಿರ್ತಿತ್ತು. ಒಂದ್ ವಾರ ಮುಂಚಿಂದನ ನಾನು ಮತ್ ನನ್ ಸಿಸ್ಟರ್ ನಮ್ಮ ಅಣ್ಣಾಗ ಮತ್ ನಮ್ಮ ಅಪ್ಪಾಗ ಕೇಳ್ಬೇಕು ಜೋಕಾಲಿ ಕಟ್ರಿ ಅಂತಂದ. ಅವ್ರು ನಾಳೆ ಕಟ್ತೀನಿ ಅಂತ ಹೇಳ್ತಿದ್ರು. ಆಮೇಲೆ ಹಬ್ಬದ ಹಿಂದಿನ ಕಟ್ತಿದ್ರ. ಆಮೇಲೆ ಜೋಕಾಲಿ ಆಡ್ಲಿಕ್ಕೆ ನಾನು ನನ್ನ ತಂಗಿ ಜಗಳ ಮಾಡ್ತಿದ್ವಿ. ಆಮೇಲೆ ಅದು ಹಬ್ಬ ಅಂದ್ರೆ ಒಂಥರ ಬ್ಯಾರೆನೇ ಇರ್ತಿತ್ತು ನಮ್ಮ ಮನ್ಯಾಗ. ಅವತ್ತಿನ ದಿವಸ ಹೊಸ ಡ್ರೆಸ್ ಅಂತೂ ಕಂಪಲ್ಸರಿನ. ಆಮೇಲೆ ಮತ್ತ ಉಂಡಿ ಮಾಡ್ತಿದ್ರು ನಮ್ಮ ಮಮ್ಮಿ. ಅದು ತಂಬಿಟ್ಟು ಅಂತ ಮಾಡ್ತಾರ ನೋಡ್ರಿ ನಮ್ ಕಡೆ, ಅದ್ ಮಾಡ್ತಿದ್ರು. ಅದ ಹಬ್ಬದ ದಿವಸ ಅಷ್ಟೇ, ಹಬ್ಬ ಪೂಜಾ ಮಾಡಿದ್ಮೇಲೆ ತಿನ್ಲಿಕ್ಕೆ ಕೊಡ್ತಿದ್ರ. ಅವಾಗ ಯಾವಾಗ ಪೂಜಾ ಮುಗೀತದಂತ ವೇಟ್ ಮಾಡ್ಕೊತ ಕೂರ್ತಿದ್ವಿ ನಾವು. ಸೊ ಮಸ್ತ್ ಇತ್ತು ನಮ್ದು ಚೈಲ್ಡ್ಹುಡ್ ಡೇಸ್. ಹಬ್ಬ ಅಂದ್ರ ಹೆಂಗಿತ್ತು ಅಂತ ಭಾರಿ ಚಲೋ ಇರ್ತಿತ್ತು ಅದ. ಸೊ ನಿಮ್ದು ಹೆಂಗಿತ್ತಲ್ಲ ನೀವು ಶೇರ್ ಮಾಡ್ರಿ ನನ್ ಜೊತೆ, ಕಮೆಂಟ್ ಮಾಡ್ರಿ. ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರಿ, ಈಗ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಿ, ಮತ್ ಯಾರ್ಯಾರ ಮನೆಗ್ ಜೋಕಾಲಿ ಕಟ್ತೀರಿ ಅನ್ನೋದನ್ನು ಕಮೆಂಟ್ ಮಾಡ್ರಿ. ಶಿವಗ ಬಿಲ್ಪತ್ರಿ ಬಿಳಿ ಹೂವು ಅಂದ್ರೆ ಭಾಳ ಇರ್ತಾವ. ಸೊ ಅದಕ್ಕೆ ನಾನು 108 ಬಿಲ್ಪತ್ರಿ, ಬಿಳಿ ಹೂವು, ಬಿಳಿ ಗೆಜ್ಜಿ ವಸ್ತ್ರ ಎಲ್ಲ ಏರಿಸಿ ಪೂಜಾ ಮಾಡೀನಿ. ಮತ್ತೆ ಅಭಿಷೇಕನೂ ಮಾಡೀನಿ. ಮತ್ ನಾಗಪ್ಪಗ ಹಾಲು ಎರದ ಅಳ್ಳು ಏರಿಸ್ತಾರ ನಾಗಪ್ಪಗ. ಅಳ್ಳು ಮತ್ತೆ 3 ತರದ ಉಂಡಿ ಮಾಡೀನಿ ನೈವೇದ್ಯ ಸಲುವಾಗಿ. ಅವೆಲ್ಲ ನೈವೇದ್ಯ ಮಾಡೀನಿ. ನಾವು ನಮ್ ಡೈಲಿ ಲೈಫ್ನಾಗ ಎಷ್ಟೋ ಬಿಸಿ ಇದ್ರೂ ಇಂಥ ಹಬ್ಬಗಳು ಬಂದಾಗ ನಮ್ ಕಲ್ಚರ್ಗೆ ನಾವು ಕನೆಕ್ಟ್ ಆಗ್ತೇವಿ. ಸೊ ನಮ್ಮ ಮನೆಯಾಗೂ ನಮ್ಮ ಮಕ್ಕಳಿಗೆ ಗೊತ್ತಾಗ್ಲಿ ನಮ್ ಕಲ್ಚರ್ ಏನು, ನಾವೇನೇನ್ ಸೆಲೆಬ್ರೇಷನ್ ಮಾಡ್ತೀವಿ, ನಮ್ ಹಬ್ಬಗಳು ಯಾವುವು, ಹೆಂಗ್ ಆಚರಿಸ್ತೀವಿ ನಾವು, ಅವೆಲ್ಲ ಅವ್ರಿಗೂ ಗೊತ್ತಾಗಬೇಕು. ನಾವು ನಮ್ಮ ಮನ್ಯಾಗ ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೂ ಮುಂದೆ ಗೊತ್ತಾಗ್ತದೆ ಏನಿರ್ತದ ಹಬ್ಬ ಅನ್ನೋದು. ಸೊ ಇಂಥ ಸಣ್ಣ ಸಣ್ಣ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡಿದ್ರ ಅವ್ರಿಗೂ ಗೊತ್ತಾಗ್ತದ. ನಾವ್ ಹಿಂಗ ನಮ್ಮ ಮನ್ಯಾಗ ಶ್ರಾವಣ ಸೋಮವಾರ ಪೂಜಾ ಮತ್ತೆ ನಾಗರ ಪಂಚಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ನೀವ್ ಹೆಂಗ್ ನಿಮ್ ಮನ್ಯಾಗ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕಮೆಂಟ್ ಮಾಡ್ರಿ. ನಿಮ್ಗೆ ಈ ವಿಡಿಯೋ ಶೇರ್ ಇತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನೆಲ್ಗ. ಥ್ಯಾಂಕ್ ಯು. ಹರ ಹರ ಮಹಾದೇವ್. ಶುಭ ಶ್ರಾವಣ.